ಸ್ನೇಹಿತರೆ, ನಿಫ್ಟಿ ಮೂವ್ ಅನ್ನೋದು ಇವತ್ತು ಮಾರ್ನಿಂಗಲ್ಲೇ ಅಪ್ಡೇಟ್ ಮಾಡ್ತಿದ್ದೀನಿ. ಯಾಕೆಂದರೆ ಈವ್ನಿಂಗ್ ನಾನು ಇರಲ್ಲ. ನೀವು ನೋಡೋ ಇಲ್ಲಿ ನಿಮಗೆ BPCL ಹಾಗೆ ನಿಫ್ಟಿ ಮೂವ್ ಅನ್ನು ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಮಾರ್ಕೆಟಲ್ಲಿ ನೀವು ರ್ಯಾಲಿ ನೋಡ್ಬೋದಲ್ವಾ? ಈ ರ್ಯಾಲಿ ನಿಮಗೆ ಸಸ್ಟೈನ್ ಆಗಲ್ಲ. ಇಲ್ಲಿಂದ ಫಾಲ್ ನಿಮಗೆ ಪ್ರೀವಿಯಸ್ 3 ಡೇಸಿಂದ ಏನು ಹೇಳ್ತಿದ್ದೀನಿ, ಈ ಲೆವೆಲ್ ತರೋ ಪ್ರಯತ್ನ ಏನಿರುತ್ತೆ, ಈ ಲೆವೆಲ್ಗೆ ತರಬೇಕು ಅಂತ ಅವರು ತುಂಬ ಸ್ಟ್ರಾಂಗಾಗಿ ಒಂದು ಪವರ್ ತೋರಿಸ್ತಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ನಿಮ್ಗೆ ರ್ಯಾಲಿ ಕಾಣಿಸ್ತಿದೆ. ಆದರೆ ಇವತ್ತಲ್ಲಿ ನಿಮಗೆ ಹೊಡಿಬೋದು, ಇಲ್ಲಾಂದರೆ ಇವತ್ತು ಹೋಲ್ಡ್ ಮಾಡಿ ನಾಳೆ ನಿಮಗೆ ಕೆಳಗೆ ತರ್ತಾರೆ. ಸೊ ಅವರು ಫಾಲ್ ಕಂಟಿನ್ಯೂ ಆಗೋದು ಖಚಿತ. ಅಂದರೆ ಅಪ್ ಟು ಇಲ್ಲಿವರೆಗೂ ಇಲ್ಲಿಂದ ಓವರಾಲ್ ಅಪ್ ಟ್ರೆಂಡ್ ಆದರೆ ಚೇಂಜ್ ಆಗಿದೆ. ನಿಮಗೆ ನೆನ್ನೆನೇ ಹೇಳಿದ್ದೀನಿ, ಟ್ರೆಂಡ್ ಆದರೆ ಚೇಂಜ್ ಆಗಿದೆ, ಓವರಾಲ್ ಅಪ್ ಟ್ರೆಂಡು. ಆದರೆ ಈ ಒಂದು ಏರಿಯಾಗೆ ತಂದು ಇಲ್ಲಿಂದ ಅವರು ನಿಮಗೆ ರ್ಯಾಲಿ ಅನ್ನೋದು ಬರುತ್ತೆ. ಈ ಒಂದು ನೆನ್ನೆನೇ ಎಲ್ಲರೂ ಡೌನ್ ಅಂತ, ಇಲ್ಲಿ 1.5% ಏನು ಡ್ರಾಪ್ ಆಯಿತು. ಎಲ್ಲರೂ ಡೌನ್ ಅಂತ ಎಲ್ಲರೂ ಡೌನ್ ಸೈಡ್ ಮೂವ್ ಆಗಿರ್ತಾರಲ್ವ. ಸೊ ಅವರಿಗೆ ಬೇಕಾದಷ್ಟು ಸ್ಟಾಕ್ಸ್ ಕೆಲವೊಂದು ಸಿಕ್ಕಿದೆ. ಅವರು ಎಕ್ಸಾಕ್ಟಾಗಿ ಅವ್ರಿಗೆ ಬೇಕಾದ ಲೆವೆಲಲ್ಲಿ ಸ್ವಲ್ಪ ಅವ್ರು ಇಲ್ಲಿಂದ ಸೇಲ್ ಮಾಡ್ಕೊಂಬಂದಿದ್ರು, ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಅನ್ನು ಮಾಡಿಕೊಂಡ್ರು. ಪ್ಲಸ್ ಇನ್ನು ಡೌನ್ ಸೈಡ್, ಯಾಕೆಂದರೆ ಇಲ್ಲಿ ಇರೋ ಆರ್ಡರ್ಸಿಂದ ಪೆಂಡಿಂಗ್ ಇದ್ದಾವಲ್ಲ, ಈ ಒಂದು ಏರಿಯಾದಲ್ಲಿ ಕ್ಲಿಯರ್ ಮಾಡ್ಕೋಬೇಕು ಅಂತ ಅವ್ರ ಉದ್ದೇಶ ಹೊರತು ಇಲ್ಲಲ್ಲ. ಇಲ್ಲಿ ಜಸ್ಟ್ ಪ್ರಾಫಿಟ್ ಬುಕ್ಕಿಂಗು. ಎಲ್ಲರೂ ಸೆಲ್ಲಿಂಗ್ ಮೂಡ್ ಬಂದಾಗ ಅವ್ರಿಗೆ ಆರ್ಡರ್ ಸಿಗಲ್ಲ. ಸೊ ಅದಕ್ಕೆ ಅವರು ಫ್ರೆಶ್ಶಾಗಿ ಅವ್ರು ಬೈಯಿಂಗ್ ಎತ್ಕೊಂಡ್ರು ನಿಮಗೆ ಸಸ್ಟೈನ್ ಮಾಡಲ್ಲ. ಯಾಕೆಂದರೆ ಅವ್ರ ಇಂಟೆನ್ಷನ್ ಡೌನ್ ಅಲ್ವಾ. ಈ ಒಂದು ಏರಿಯಾ ತರೋದೇ ಅವ್ರ ಇಂಟೆನ್ಷನ್ನು. ಅದು ನಿಮಗೆ ಸ್ವಲ್ಪ ಮೂಮೆಂಟ್ ವೇರಿಯೇಷನ್ ಎಷ್ಟೇ ಇರಲಿ, ಓವರಾಲ್ ಇಲ್ಲಿವರೆಗೂ ತರ್ತಾರೆ. ಇದು ಒಂದು 1 ಡೇ 2 ಡೇಸ್ ತೆಗೆದುಕೋಬೋದು. ಯಾಕೆಂದರೆ ನಮಗೆ ಇಲ್ಲಿಂದ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗ್ಬೋದು ಕೆಳಕ್ಕೆ. ಒಂದೇ ಸತಿ ಮೂವ್ ಆಯ್ತು ಅಂದರೆ ಫುಲ್ ಹ್ಯಾಪಿ, ಬೇಗ ನಮಗೆ ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ನಿಫ್ಟಿಯಲ್ಲಿ ಹುಷಾರಾಗಿರಿ. ಈ ಒಂದು ಏರಿಯಾದಲ್ಲಿ ಯಾವುದೇ ಥರದ್ದು ಮೂಮೆಂಟ್ ಎತ್ಕೋಬೇಡಿ. ಈಗ ನಾವು BPCL ನೋಡೋದಾದರೆ, ಈಗ BPCL ನೋಡೋದಾದರೆ ನಮಗೆ ಬಾಟಮ್ ಔಟ್ ಆಗಿದೆ. ಅವರು ನಿಮಗೆ ಒಂದು ಮಾರ್ಕ್ ಮಾಡ್ತೀನಿ ನೋಡಿ, ಆ ಪ್ಲೇಸ್ ತರೋದಕ್ಕೆ ಅವರು ಈಗ ಹರಸಾಹಸ ಪಡ್ತಿದ್ದಾರೆ. ಈ ಒಂದು ಏರಿಯಾಯಿಂದ ನಿಮಗೆ ಇಷ್ಟು, ಈ ಏರಿಯಾದಲ್ಲಿ ಹೆವಿ ಬೈ ಆರ್ಡರ್ಸ್ ಇದೆ. ಈ ಏರಿಯಾ ತರೋದಕ್ಕೆ ಒದ್ದಾಡ್ತಿದ್ದಾರೆ ಹೊರತು ಮಾರ್ಕೆಟಲ್ಲಿ ಇದು ಅಪ್ ಟ್ರೆಂಡು ಸ್ಟಾರ್ಟ್ ಆಗಿದೆ. BPCLಲ್ಲೂ ಇದು ಒಳ್ಳೆ ಡಿವಿಡೆಂಟು ಕೊಡುತ್ತೆ. ನಿಮಗೇನು ಇಷ್ಟ ಆಯಿತು ಅಂದರೆ ನೀವು ಓನಾಗಿ ರಿಸರ್ಚ್ ಮಾಡಿಕೊಂಡು ಆನಂತರ ನಿಮ್ಮ ಪೊಸಿಷನ್ಸ್ ನೀವು ತೆಗೆದುಕೋಬೋದು. ನಿಮ್ಮ ಓನ್ ರಿಸರ್ಚ್ ಅನ್ನೋದು ಇರಲೇಬೇಕು. ಇದನ್ನು ನಾನು ಹೇಳೋದನ್ನು ಬೇಸ್ ಮಾಡ್ಕೊಂಡಲ್ಲ. ಒಳ್ಳೆ ಡಿವಿಡೆಂಟ್ ಆದರೆ ಕೊಡ್ತಿದೆ, ಅದೊಂದು ಪ್ಲಸ್ ಪಾಯಿಂಟು. ಓಕೆ, ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಯ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಾಮೆಂಟ್ ಮಾಡೋದು ಮರೆತು ಹೋಗಬೇಡಿ, ನಾವು ಫಾಲೋ ಆಗ್ತಿದ್ದೀವಿ ಅಂತ. ನೀವು ಫಾಲೋ ಆಗ್ತಿದ್ದರೆ ಅವಾಗ ನಾನು ಸ್ವಲ್ಪ ಸೀರಿಯಸ್ ಆಗಿ ನಿಮ್ಗೆ ಬೇಕಾದ ಸ್ಟಾಕ್ಸ್, ನೀವೇನು ರಿಕ್ವೈರ್ಮೆಂಟ್ ಇರುತ್ತೆ ಆ ಸ್ಟಾಕ್ಸನ್ನು ನಾನು ರಿವೀಲ್ ಮಾಡ್ತಾ ಬರ್ತೀನಿ. ನಿಮಗೊಂದು ಎಜುಕೇಷನಲ್ ವ್ಯೂ ಆಗುತ್ತೆ ಅದು. ಥ್ಯಾಂಕ್ ಯು.